ಒಂದು ಬ್ರೋ ಕಿರಣ ಆಯ್ತಾ ತಗೊಂಡಾಯ್ತು ಚೂರು ಅಂತೇಳಿ
ಆಚೆ ನೀರು ಮೂಜಿ ಲೋಕದ ಕಪ್ಪನ ಮೂಜಿ ಕಲ್ಲದ ಈಸರ ದೇವಿಯನ್ನು ಮೋಗಿದ ಬಾಳೆ ಆನೆ ಮೌನದ ಗಣಪನ ಸುಗಿಪುಗಾದೆ ಸ್ವರಕಟ್ಟದ ಜನಗಳೇ ಕುಮಾರಿ ಸುಕನ್ಯಾ ಮಯ್ಯ ಬಂದಿ ಮೀನಿನ ಕಾಲದವರೆಗೂ ನೀರು ಕೊಟ್ಟು ಆಸಕ್ತ ಬೆಲ್ಲ ನೀರು ನಾವು ನಮ್ಮ ಗುರುನಾಥ ಸಂಸ್ಕೃತಿ ಅಂಚ ಸೇರ್ತಿ ಪಿನ್ನರಿ ಲೇಸಿನ ಮೋಕೆಳೆದುಕೊಂಡರೆ ಮೊಗ್ಗೇಶ್ವರನ ಶ್ರೀಯುತ ವಿಕ್ರಮದತ್ತ ಸಂಸ್ಕೃತ ಘಟನೆ ಶ್ರೀ ಕ್ಷೇತ್ರದ ಆರಾಧ್ಯ ದೇವರಾದ ನಾವು ಸುಬ್ರಾಯ ದೇವರನ್ನು ಮನಸ್ಸಲ್ಲಿ ಸ್ಮರಿಸುತ್ತಾ ಈ ಒಂದು ವೇದಿಕೆಯಲ್ಲಿ ಇವತ್ತು ನಮ್ಮನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ. ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾಚಾರ್ಯ ಸ್ವಾಮೀಜಿ ಜೈನಗಳ ಕೂಡುತ್ತಿದೆ. ಇವರ ಪಾದಸ್ಪರ್ಶ ಮಾಡಿಕೊಡುತ್ತಾ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಈ ಕಾವಿ ಸುಬ್ರಹ್ಮಣ್ಯ ಕ್ಷೇತ್ರದ ಭಕ್ತಾದಿಗಳು, ನಿಮಗೆಲ್ಲರಿಗೂ ತಿಳಿದಿರುವ ವಿಚಾರ, ಕಳೆದ ಜೂನ್ನಲ್ಲಿ 10 ತಿಂಗಳ ಒಂದು ಅವಿಭೂತವಾದ ಅವಿಸ್ಮರಣೀಯವಾದ ಒಂದು ಕಾರ್ಯಕ್ರಮ ನಮ್ಮ ಈ ಕ್ಷೇತ್ರದಲ್ಲಿ ನಡೆದಿರುವುದು ನಿಮಗೆಲ್ಲರಿಗೂ ಗೊತ್ತಿದೆ. ಸುಮಾರು 2.5 ಕೋಟಿ ವೆಚ್ಚದ ಅಭಿವೃದ್ಧಿ ಕಾರ್ಯಕ್ರಮ ಹಾಗೂ ಜೀರ್ಣೋದ್ಧಾರ, ಬ್ರಹ್ಮಕಲಶ, ಈ ಒಂದು ಮಹತ್ತರ ಕಾರ್ಯಕ್ರಮವನ್ನು ನಮ್ಮ ಇಲ್ಲಿನ ಜೀರ್ಣೋದ್ಧಾರ ಸಮಿತಿ, ಬ್ರಹ್ಮಕಲಶ ಸಮಿತಿಯ ಎಲ್ಲ ಕಾರ್ಯಕರ್ತರು, ಅಧ್ಯಕ್ಷರು, ಕಾರ್ಯಾಧ್ಯಕ್ಷರು, ಇವರ ಒಂದು ಹಾಗೂ ಊರಿನ ಎಲ್ಲ ಭಕ್ತಾದಿಗಳ ಶ್ರಮದಾನದಿಂದಾಗಿ ಈ ಒಂದು 2.5 ಕೋಟಿ ಸುಮಾರು ವೆಚ್ಚದ ಒಂದು ಅಭಿವೃದ್ಧಿ ಕಾರ್ಯಕ್ರಮ ಜರುಗಿರುವುದು ನಿಮಗೆಲ್ಲರಿಗೂ ತಿಳಿದಿದೆ. ಇದೊಂದು ತರದಲ್ಲಿ ವಿಸ್ಮಯ ಅಂತ ಹೇಳ್ಬೋದು. ಯಾವುದೋ ಒಂದು ಕಾಲಘಟ್ಟದಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಉತ್ಸವ ಕಾರ್ಯಕ್ರಮ ನಡೆದಿತ್ತು ಎಂಬುದಾಗಿ ಇತಿಹಾಸ ಇದೆ. ಈ ಒಂದು ಇತಿಹಾಸವನ್ನು ಸ್ಮರಿಸುತ್ತಾ
ಇಲ್ಲಿಯ ಭಕ್ತಾದಿಗಳ ಒಂದು ಕೋರಿಕೆಯ ಮೇರೆಗೆ ಹಾಗೂ ದೈವಾಜ್ಞಾನದ ಒಂದು ಅವರ ಒಂದು ಅನುಮತಿಯ ಮೇರೆಗೆ ಈ ಒಂದು ಕ್ಷೇತ್ರದಲ್ಲಿ ಆ ಒಂದು ಕಾಲಘಟ್ಟದಲ್ಲಿ ಏನು ನಡೆದಿದ್ದು ಅದನ್ನು ಪುನರ್ನಿರ್ಮಿಸಬೇಕು ಎಂಬ ಒಂದು ಉದ್ದೇಶದಿಂದ ಎಷ್ಟೋ ವರ್ಷದ ನಂತರ ಈ ಕ್ಷೇತ್ರದಲ್ಲಿ ಮೊನ್ನೆಯಿಂದ ಉತ್ಸವ ಕಾರ್ಯಕ್ರಮಗಳು ಜರುಗಿದ್ದು ನಮಗೆಲ್ಲರಿಗೂ ತಿಳಿದಿರುವ ವಿಷಯ, ನಮಗೆಲ್ಲರಿಗೂ ತೃಪ್ತಿದಾಯಕ ಸಂತೋಷ ಮಾಡುವಂಥ ವಿಷಯವನ್ನು ಈ ಕ್ಷೇತ್ರದಲ್ಲಿ ಈ ಕಳೆದ ಒಂದು 2-3 ದಿವಸಗಳಿಂದ ಬಹಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದೇವೆ. ಮೊದಲಾಗಿ ಬಂದಂಥ ಎಲ್ಲ ಭಕ್ತಾದಿಗಳು ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ ಎಲ್ಲ ಕ್ಷೇತ್ರದ ಅಭಿಮಾನಿಗಳಿಗೆ ಸ್ವಾಗತವನ್ನು ಕೋರುತ್ತಾ, ಇವತ್ತು ಈ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಅಷ್ಟು ದೂರದ ಮೂಡುಬಿದಿರೆಯಿಂದ ನಮ್ಮ ಊರಿಗೆ ಬಹಳ ಪ್ರೀತಿ ಇಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಇವತ್ತು ಆಶೀರ್ವಾದ ಮಾಡಲಿರುವ ಸ್ವಸ್ತಿಜಿ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿ ಜೈನ ಮಠ ಮೂಡುಬಿದ್ರೆ ಇವರಿಗೆ ಎಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಅವರಿಗೆ ನಮ್ಮ ಜೀರ್ಣೋದ್ಧಾರ ಸಮಿತಿ ಹಾಗೂ ಬ್ರಹ್ಮಕಲಶ ಸಮಿತಿಯ ಕಾರ್ಯಾಧ್ಯಕ್ಷರಾದ ಪ್ರಭಾಕರ್ ರೈ ಕಲ್ಪನೆ ಹಾಗೂ ಅವರ ಶ್ರೀಮತಿಯಾದ ಪ್ರಫುಲ್ಲ ರೈ ಅವರು ಆ ಹೂವಾರವನ್ನು ಹಾಕಿ ಫಲಪುಷ್ಪ ನೀಡಿ ಅವರನ್ನು ಗೌರವಿಸಬೇಕಾಗಿ ಕೇಳಿಕೊಳ್ತೇವೆ. ಸುರೇಂದ್ರ ನಲ್ಲಿನಿಪದ ಉತ್ಸವ ಸಮಿತಿಯ ಅಧ್ಯಕ್ಷರು ದಯವಿಟ್ಟು ವೇದಿಕೆಗೆ ಬರಬೇಕು. ಸುರೇಂದ್ರ ನಲ್ಲಿನಿಪದ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮವರೇ ಆದ ನಮ್ಮ ಈ ಕ್ಷೇತ್ರದ ಆಡಳಿತ ಮುಖ್ಯಸ್ಥರಾದ ಶ್ರೀ ಸುಭಾಷ್ ಚಂದ್ರ ಅಡಪ್ಪ ಕಲ್ಲೂರು ಬೀಡು ಇವರು ವಹಿಸಿಕೊಂಡಿದ್ದಾರೆ. ಅವರಿಗೆ ಕ್ಷೇತ್ರದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅವರಿಗೆ ನಮ್ಮ ಜೀರ್ಣೋದ್ಧಾರ ಸಮಿತಿಯ ಕಾರ್ಯದರ್ಶಿಯಾದ ಶ್ರೀ ಶಂಕರ್ ಅವರು ಶಾಲ್ ಹಾಕಿ ಗೌರವಿಸಬೇಕಾಗಿ ಕೇಳಿಕೊಳ್ತೇವೆ. ಶ್ರೀ ರಾಮದಾಸ್ ಭಂಡಾರಿ ಅವರು ದಯವಿಟ್ಟು ಎಲ್ಲಿದ್ರು ವೇದಿಕೆ ಬರಬೇಕು ಕೇಳ್ಕೊಳ್ತೇನೆ. ರಾಮದಾಸ್ ಭಂಡಾರಿ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ತಿಮ್ಮಂಗೂರು ಇವತ್ತು ಈ ವೇದಿಕೆಯಲ್ಲಿ ನಮ್ಮವರೇ ನಮ್ಮ ಊರಿನವರಾದಂತಹ ಶ್ರೀ ದೇವಿ ಸಹಾಯ ಕುಟುಂಬ ಉದ್ಯಮಿ ಬಹಳ ಪ್ರೀತಿ ಇಟ್ಟು ನಮ್ಮ ಕ್ಷೇತ್ರಕ್ಕೆ ಆಗಮಿಸಿದ್ದಾರೆ. ಮುಖ್ಯ ಅತಿಥಿಗಳಾಗಿ ನಮ್ಮ ಕ್ಷೇತ್ರಕ್ಕೆ ಬಂದಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅವರನ್ನು ನಮ್ಮ ಕ್ಷೇತ್ರದ ಆಡಳಿತ ಮುಖ್ಯಸ್ಥರಾದ ಸುಭಾಷ್ ಅವರು ಶಾಲು ಹಾಕಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಇವತ್ತು ಈ ಒಂದು ಸಭೆಯಲ್ಲಿ ನಮ್ಮ ಕ್ಷೇತ್ರಕ್ಕೆ ನಿರಂತರವಾಗಿ ಸೇವೆಯನ್ನು ಕೊಟ್ಟು ಕ್ಷೇತ್ರಕ್ಕೆ ಬೇಕಾಗುವಂತಹ ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡವರು ಹಿರಿಯವರು, ಕ್ಷೇತ್ರದ ಆಡಳಿತ ಮುಖ್ಯಸ್ಥರಾಗಿದ್ದವರು, ಪ್ರಸ್ತುತ ಅವರು ನಮ್ಮ ಕ್ಷೇತ್ರದ ಗೌರವಾಧ್ಯಕ್ಷರು ಮಾರ್ಗದರ್ಶಕರಾಗಿದ್ದಾರೆ. ಅವರು ಶ್ರೀ ದುರ್ಗಾದಾಸ ಭಂಡಾರಿ ತಿಮ್ಮಂಗೂರು ಅವರು ಗೌರವಾಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರನ್ನು ಕ್ಷೇತ್ರದ ಪರವಾಗಿ ನಾನು ಪ್ರೀತಿಯಿಂದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅವರಿಗೆ ನಮ್ಮ ಆಡಳಿತ ಮುಖ್ಯಸ್ಥರಾದ ಸುಭಾಷ್ ಚಂದ್ರ ಅವರು ಶಾಲು ಹಾಕಿ ಗೌರವಿಸಬೇಕಾಗಿ ಕೇಳಿಕೊಡ್ತೇನೆ. ಇನ್ನೋರ್ವರು ನಮ್ಮ ಕ್ಷೇತ್ರದ ಮೇಲೆ ಬಹಳಷ್ಟು ಪ್ರೀತಿ ಇಟ್ಟುಕೊಂಡು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನಮ್ಮನ್ನು ತೊಡಗಿಸಿಕೊಂಡವರು ರಾಮದಾಸ್ ಭಂಡಾರಿ ತಿಮ್ಮಂಗೂರವರು. ಅವರನ್ನು ಎಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತಿಸಿದ್ದೇನೆ. ಅವರನ್ನು ಕೂಡ ಆಡಳಿತ ಮುಖ್ಯಸ್ಥರಾದ ಸುಭಾಷ್ ಚಂದ್ರ ಅವರು ಶಾಲು ಹಾಕಿ ಗೌರವಿಸಬೇಕಾಗಿ ಕೊಟ್ಟಿದ್ದೇನೆ. ಈ ಒಂದು ವೇದಿಕೆಯಲ್ಲಿ ನಮ್ಮ ಮುಖ್ಯಸ್ಥರಾದಂಥ ಶ್ಯಾಮ್ ವಿಠಲ್ ಕೋಡಿ ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿ ಆಡಳಿತ ಮುಖ್ಯಸ್ಥರಾದಂಥ ಕಿಶೋರ್ ಶೆಟ್ಟಿ ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕ ಸ್ವಾಗತಿಸುತ್ತಿದ್ದೇನೆ. ಇನ್ನೋರ್ವರು ಮುಖ್ಯಸ್ಥರಾದಂಥ ಸದಾಶಿವ ನಾಯ್ಕ ಮಂಡಲ್ ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿ ಇವತ್ತು ನಮ್ಮೊಂದಿಗೆ ಈ ಉತ್ಸವ ಸಮಿತಿ, ಈ ಷಷ್ಠಿ ಉತ್ಸವ ಸಮಿತಿ ನಡೆಸಬೇಕೆಂದರೆ ಒಂದು ಸಮಿತಿ ಆಗಬೇಕು. ಈ ಸಮಿತಿಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡವರು ಅತ್ಯಂತ ನಮ್ಮ ಪ್ರೀತಿಯ
ಸುರೇಂದ್ರ ನಲ್ಲಿಂಪದವಿದ್ದಾರೆ, ಅವರನ್ನು ಕೂಡ ನನ್ನೆಲ್ಲರ ಪರವಾಗಿ ಪ್ರೀತಿಯೊಳಗೆ ಸ್ವಾಗತಿಸಿದ್ದೇನೆ. ಈ ಒಂದು ವೇದಿಕೆಯಲ್ಲಿ ನಮ್ಮವರು ಈ ಒಂದು ಜೀರ್ಣೋದ್ಧಾರ ಕಾರ್ಯಕ್ರಮ ಆಗಲಿ, ಬ್ರಹ್ಮಕಲಶ ಕಾರ್ಯಕ್ರಮ ಆಗಲಿ ಬಹಳ ಅದ್ಭುತವಾಗಿ ನಡೆಯುತ್ತಿದ್ದರೆ ಅದಕ್ಕೆ ಕಾರ್ಯದರ್ಶಿ ಬೇಕು. ಆ ಕಾರ್ಯದರ್ಶಿ ಹುದ್ದೆಯನ್ನು ಬಹಳ ಜವಾಬ್ದಾರಿಯುತವಾಗಿ ನಡೆಸಿಕೊಂಡವರು ಪ್ರಭಾಕರ್ ಕಲ್ಪನೆ, ಅವರನ್ನು ಎಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿ ಬಂದಂಥ ಎಲ್ಲ ಭಕ್ತಾಭಿಮಾನಿಗಳು ನೀವೆಲ್ಲರೂ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಂಡು ನಿಮ್ಮನ್ನು ನೀವು ತೊಡಗಿಸಿಕೊಂಡಿದ್ದೀರಿ. ಈ ಒಂದು ಕ್ಷೇತ್ರಕ್ಕೆ ನೀವು ಮಾಡಿದಂಥ ಸೇವೆ ಅದನ್ನು ಅತ್ಯಂತ ಅಮೂಲ್ಯವಾದ ಸೇವೆ ಅಂತ ಪರಿಗಣಿಸಬೇಕು. ಕಳೆದ 1 ವರ್ಷದಿಂದ ನಿರಂತರವಾಗಿ ಶ್ರಮದಾನದ ಮೂಲಕವಾಗಿ ಆರ್ಥಿಕ ಅಭಿವೃದ್ಧಿಗಾಗಿ ಎಲ್ಲ ಒಂದು ಕಾರ್ಯಕ್ರಮಕ್ಕೆ ಬಹಳಷ್ಟು ಸಹಕಾರ ನೀಡಿದರು ತಾವುಗಳು ಕ್ಷೇತ್ರದ ಪರವಾಗಿ, ಆಡಳಿತ ಮಂಡಳಿ ಪರವಾಗಿ, ಉತ್ಸವ ಸಮಿತಿ ಪರವಾಗಿ, ಜೀರ್ಣೋದ್ಧಾರ ಬ್ರಹ್ಮಕಲಶ ಸಮಿತಿ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕ ಸ್ವಾಗತಿಸುತ್ತಾ ನನ್ನ ಸ್ವಾಗತ ಮುಗಿಸಿದರೆ ಜೈ ಹಿಂದ್ ಜೈ ಭಾರತ. ಸೇರಿನ 32ನೇ ವಿದೇಶಿ ಮೌಖಿಕ ವಿಕ್ರಮದತ್ತ ಸುಂದರದ ಬೆರೆಗಳ ಕಾರ್ಯಕ್ರಮಕ್ಕೂ ಆತ್ಮೀಯವಾದ ಸ್ವಾಗತ. ಜೊತೆಗೂ ಪ್ರಾಸ್ತಾವಿಕವಾದ ಪಾತ್ರಗಳಲ್ಲಿ ಜೀರ್ಣೋದ್ಧಾರ ಸಂಬಂಧಿತ ಕಾರ್ಯದರ್ಶಿ ಶ್ರೀಯುತ ಶಂಕರ್ KS ಶ್ರೀ ಕಾವ್ಯ ಸುಬ್ರಹ್ಮಣ್ಯ ದೇವರ ಅನುಭವವನ್ನು ಹೇಳಿಕೊಳ್ಳುತ್ತಾ ಷಷ್ಠಿ ಮಹೋತ್ಸವ 2024 ಅತಿ ಪ್ರಶಸ್ತವಾದ ಈ ಸಭಾ ಕಾರ್ಯಕ್ರಮದ ಈ ವೇದಿಕೆಯಲ್ಲಿ ನಮ್ಮನ್ನೆಲ್ಲ ಆಶೀರ್ವದಿಸಲು ಬಂದಿರುವಂತಹ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರ ಪಾದಾರಗಳಿಗೆ ನಮಿಸ್ತಾ, ಸಭೆ ಅಧ್ಯಕ್ಷತೆ ಶ್ರೀ ಸುಭಾಷ್ ಚಂದ್ರಪ್ಪ ಕಲ್ಲೂರಿನವರೇ ಮತ್ತು ಅತಿಥಿಗಳಾದ ಶ್ರೀ ದೇವಿ ಸ್ಥಳ ಮತ್ತು ಮುಖ್ಯಸ್ಥರು, ಅದೇ ರೀತಿ ಸುರೇಂದ್ರನಲ್ಲಿ ನಮ್ಮ ಉತ್ಸವ ಸಮಿತಿ ಅಧ್ಯಕ್ಷರು, ಅದೇ ರೀತಿ ಪ್ರಭಾಕರ್ ಅವರನ್ನೆಲ್ಲ ಅವರಿಗೆಲ್ಲ ವಂದಿಸ್ತಾ, ನೆರೆದಿರುವ ಭಕ್ತಾಭಿಮಾನಿಗಳ ಸಮ್ಮುಖದಲ್ಲಿ ಶ್ರೀ ಕ್ಷೇತ್ರದ ಜೀರ್ಣೋದ್ಧಾರ ಕಾರ್ಯಕ್ರಮಗಳು ಯಾವ ಥರ ಮುಂದುವರಿಯುತ್ತೋ ಅದೇ ರೀತಿ ಪ್ರಸಕ್ತ ಪರಿಸ್ಥಿತಿಯ ಬಗ್ಗೆ ಒಂದೆರಡು ಮಾತನಾಡಲಿಕ್ಕೆ ಇಚ್ಛಿಸ್ತೀನಿ. ತಮಗೆಲ್ಲ ತಿಳಿದಿರುವಂತೆ ಶ್ರೀ ಕ್ಷೇತ್ರದ ಬ್ರಹ್ಮಕಲಶೋತ್ಸವ ಕಳೆದ ಮಾರ್ಚ್ 23ರಿಂದ ಏಪ್ರಿಲ್ 5ರವರೆಗೆ ಬಹಳ ವಿಜೃಂಭಣೆಯಿಂದ ನಡೆಯಿತು. ಅದಕ್ಕೆ ಪೂರ್ವಭಾವಿಯಾಗಿ ಸಾಧಾರಣ 2022ರ ಮಾರ್ಚ್ ತಿಂಗಳಲ್ಲಿ ಪ್ರಶ್ನೆ ಚಿಂತನೆ ಆಶ್ರಮಗಳ ಪ್ರಶ್ನೆ ಚಿಂತನೆ ನಡೆಸಿ ಪ್ರಶ್ನೆ ಚಿಂತನೆಯಲ್ಲಿ ಕಂಡುಬಂದಂತಹ ವಿಚಾರಗಳ ಬಗ್ಗೆ ಮುಸ್ಲಿಗಾಣಿಕೆ ಕಾರ್ಯಕ್ರಮವನ್ನು ಅದೇ ವರ್ಷದ ಡಿಸೆಂಬರಲ್ಲಿ ನಡೆಸಿ, ತದನಂತರ 2023ರಲ್ಲಿ ಒಂದು ಜೀರ್ಣೋದ್ಧಾರ ಸಮಿತಿ ಅದೇ ರೀತಿ ವಿಜ್ಞಾಪನಾ ಪತ್ರ ಬಿಡುಗಡೆ ಕಾರ್ಯಕ್ರಮ ನಡೆಯಿತು 2023. ಅದೇ ರೀತಿ ಪ್ರಥಮ ಕೆಲಸ ನಾವು ಹೇಗೆ ಇಟ್ಟುಕೊಂಡಂದರೆ ನಮ್ಮ ಅಜೀರ್ಣಾವಸ್ಥೆಯ ತೀರ್ಥಕಾರಿಗಳ ಒಂದು ಪುನರುದ್ಧಾರ ಜೀರ್ಣೋದ್ಧಾರ ಸಾಧಾರಣ 50 ಲಕ್ಷ ಒಂದು ಎಸ್ಟಿಮೇಟ್ ಇರುವಂಥ ಒಂದು ಕೆರೆ ನಮಗೆ ಸಮಯಾವಕಾಶದಲ್ಲಿ ಮಳೆಗಾಲದ ಮುಂಚೆ ಮುಗಿದಿಲ್ಲ. ಆದರೆ ನಮ್ಮ ಒಂದು ಸುಪ್ರಯಾಸನೆ ಅಥವಾ ನಮ್ಮ ಇಲ್ಲಿಯ ಎಲ್ಲ ಒಂದು ಯುವಕರ ಹುಮ್ಮಸ್ಸಿನಿಂದ ಮಳೆಗಾಲಕ್ಕೆ ಮುಂಚೆ ಸಂಪೂರ್ಣ ಕೆಲಸ ಮುಗಿಸಲಿಕ್ಕೆ ನಮ್ಮ ಶಿಲ್ಪಿಗಳು ಶ್ರೀಯುತ ಬ್ರಹ್ಮಶ್ರೀ ಕೊಡುಪು ಕೃಷ್ಣದತ್ತ ಅಂತ ಹೇಳಿದ್ರು, ಒಂದು 2 ಘಟ್ಟದಲ್ಲಿ ಅದನ್ನು ಮುಗಿಸುವ 2 ವರ್ಷದಲ್ಲಿ ಅಂತ. ಆದರೆ ನಮ್ಮ ಶ್ರಮದಾನದ ಮುಖಾನ ಅದೇ ರೀತಿ ಸರ್ವ ಬಂಧುಗಳ ಒಂದು ಸಹಕಾರದಿಂದ ಅತಿ ಶೀಘ್ರವಾಗಿ ಆ ಕೆರೆಯ ಕಾರ್ಯಕ್ರಮ ಮುಗಿದು ಮಳೆಗಾಲಕ್ಕೆ ಮುಂಚೆ ಸಿದ್ಧವಾಯಿತು. ತದನಂತರ ಜೂನ್ ತಿಂಗಳಲ್ಲಿ 2023ರಲ್ಲಿ ಪ್ರಶ್ನೆ ಚಿಂತನೆಯಲ್ಲಿ ಕಂಡುಬಂದಂತಹ ಎಲ್ಲ ವಿಚಾರಗಳ ಬಗ್ಗೆ ಪರಿಹಾರ ಅದೇ ರೀತಿ ಪ್ರಾಯಶ್ಚಿತ್ತ ಕಾರ್ಯಕ್ರಮಗಳನ್ನು ಕೊಡುಗು ತಂದೆಯವರಿಗೆ ಅದೇ ರೀತಿ ಕ್ಷೇತ್ರದ ತಂದೆಯವರಿಗೂ ಬ್ರಹ್ಮಶ್ರೀ ದಿನೇಶ ಕೃಷ್ಣ ತಂದೆಯವರ ಒಂದು ನಿರ್ದೇಶನದಂತೆ ನಡೆಸಿ, ತದನಂತರ ಜಾತ್ರೆ ಆಯಿತು 2023 ಜಾತ್ರೆ ಡಿಸೆಂಬರ್. ನಾವು ಪ್ರಮುಖ ದಿನವನ್ನು ಫಿಕ್ಸ್ ಮಾಡಿ ಆಯಿತು 2024 ಮಾರ್ಚಲ್ಲಿ ಆಗಬೇಕು ಅಂತ. ಕೇವಲ 3 ತಿಂಗಳ ಕಾಲಾವಧಿಯಲ್ಲಿ ನಮಗೆ ಎಲ್ಲ ಕೆಲಸ ಆಗಬೇಕಿತ್ತು. ಅದರ ಮುಂಚೆ ಪ್ರಾಯಶ್ಚಿತ್ತ ಕಾರ್ಯಕ್ರಮದ ನಂತರ ಜೂನ್ನಿಂದ 3 ತಿಂಗಳ ಕಾಲಾವಧಿಯಲ್ಲಿ ಒಂದು ಕೀರ್ತನ ಮಂಟಪ ಅಥವಾ ನಮ್ಮ 16 ಷೋಡಶ ಸ್ತಂಭದ ಒಂದು ನಮಸ್ಕಾರ ಮಂಟಪ ಇತ್ತು. ಅದು ಸಂಪೂರ್ಣ ಜೀರ್ಣವಾಗಿದ್ದು ಅದನ್ನು ತಾಮ್ರದ ಮೇಲ್ಛಾವಣಿಯೊಂದಿಗೆ ಪುನರ್ನಿರ್ಮಾಣ ಮಾಡುವಂಥ ಮಹತ್ತರ ಕೆಲಸ.
ಅದೇ ರೀತಿ ಜಾತ್ರೋತ್ಸವದ ನಂತರ ದೇವರ ಗರ್ಭಗುಡಿ, ಅದರ ಮೇಲ್ಛಾವಣಿ ಕೆಲಸ, ಅದೇ ರೀತಿ ಸುತ್ತು ಗೋಪುರದ ಕೆಲಸ, ಅನ್ನಶಾಲೆ, ಅನ್ನಛತ್ರದ ಕೆಲಸ, ಇದೆಲ್ಲ ಸಾಂಗವಾಗಿ ಭಕ್ತ ಜನರ ತನುಮನ ಧನಗಳ ಒಂದು ಸಂಪೂರ್ಣ ಸಹಕಾರದೊಂದಿಗೆ ಸಾಧಾರಣ ಹೆಚ್ಚು ಕಮ್ಮಿ ಒಂದು 4 ಕೋಟಿಯ ಕೆಲಸಗಳು ಕೇವಲ 1 ವರ್ಷದಲ್ಲಿ ನಡೆದಿದೆ ಅಂದರೆ ಅದು ಶ್ರೀದೇವರ ಕೃಪೆ. ಅದೇ ರೀತಿ ತಮ್ಮೆಲ್ಲ ಒಂದು ಬಾಂಧವರ ತನುಮನ ಧನಗಳ ಸಹಕಾರವನ್ನು ಮಾತ್ರ ಸಾಧ್ಯವಾಗಿದೆ. ಒಂದು ವೇಳೆ ಅದೇ ರೀತಿ ನಾವು ಮುಂದುವರೆದು ಪ್ರಮುಖ ಕಲಶಗಳಲ್ಲಿ ನಡೆದ ನಂತರ 2 ಕಲಶಗಳನ್ನು ಜುಲೈ ತಿಂಗಳಲ್ಲಿ ನಡೆಯಿತು. ದೇವಾಡಿಗ ಸಮಾಜ ಬಾಂಧವರು ಅವರ ಕೊಡುಗೆಯಾಗಿ ಶ್ರೀ ಕ್ಷೇತ್ರಕ್ಕೆ ಕೊಡಿ ಮರ ಅಥವಾ ಧ್ವಜಸ್ತಂಭವನ್ನು ಸಮರ್ಪಣೆ ಮಾಡಿದರು. ಮಳೆಗಾಲದಲ್ಲಿ ಧ್ವಜಸ್ತಂಭ ಸ್ಥಾಪನೆಯಾಗಿ ಉತ್ಸವ ಆಯಿತು. ಅದು ಒಂದು ಇತಿಹಾಸ, ಬರ್ಕಾಡಿಯ ಇತಿಹಾಸದಲ್ಲಿ ಸೇರ್ಪಡೆಯಾಗಿದೆ. ಪ್ರಮುಖ ಕಲಶೋತ್ಸವದ ಉಳಿಕೆ ಸಾಧಾರಣ ಒಂದು 28 ಲಕ್ಷ ಉಳಿಕೆಯಾಗಿದೆ. ಉಳಿಕೆ ಆಗೋದನ್ನು ಏನು ಮಾಡೋದು? ನಮಗೆ ಆಗ ಪ್ರಸ್ತುತ ಅನಿಸಿದೆ ಅಂದರೆ ಎದುರುಗಡೆ ಪೂರ್ವದ ರಾಜಾಂಗಣಕ್ಕೆ ಶಾಶ್ವತ ದಪ್ಪರ ಆಗಿತ್ತು, ಉತ್ತರಾಂಗಣಕ್ಕೆ ಒಂದು ಶಾಶ್ವತ ದಪ್ಪರ ಆಗಬೇಕು ಅಂತ. ಹಾಗೆ ಉಳಿದಂಥ ಒಂದು 28 ಲಕ್ಷದ ಒಂದು ಏನು ದನ ಇತ್ತು, ಅದರಿಂದ ನಾವು ಕೆಲಸ ಪ್ರಾರಂಭಿಸಿದ್ವಿ. ಮಳೆಗಾಲದಲ್ಲಿ ಪ್ರಾರಂಭವಾಯಿತು. ನಮ್ಮ ದೊಡ್ಡ ಕಲಶ ಜುಲೈ ತಿಂಗಳಲ್ಲಿದ್ದರೆ ಸಾಧಾರಣ ಒಂದು 3 ತಿಂಗಳ ಅವಧಿಯಲ್ಲಿ ಆ ಒಂದು ಹೆಚ್ಚು ಕಮ್ಮಿ 16,000 ಸ್ಕ್ವೇರ್ ಫೀಟ್ನ ಒಂದು ಮೇಲ್ಛಾವಣಿ ರೂಪುಗೊಂಡಿತ್ತು. ಸ್ನೇಹಿತರೆ, ಈಗ ನೋಡ್ತಾ ಇರೋದು ನಮ್ಮ ಅನ್ನ ಸಂದರ್ಭಣೆಯ ಅನ್ನ ಛತ್ರ ಉಂಟು, ಅದರ ಎದುರುಗಡೆ ಇರುವಂಥ ಒಂದು ಗೋಪುರ. ಅದೇ ರೀತಿ ಈ ಸ್ಟೇಜಿನ ಉತ್ತರ ಭಾಗದಲ್ಲಿ ಕೂಡ ಎಕ್ಸ್ಟೆಂಡ್ ಮಾಡಿದ್ದೇವೆ. ನಾವು ಬಜೆಟ್ ಹಾಕೊಂಡು ಸಾಧಾರಣ 30 ಲಕ್ಷದಲ್ಲಿ ಆಗ್ಬೋದು ಅಂತ. ಆದರೆ ಈ ಹೆಚ್ಚಿನ ಎಕ್ಸ್ಟ್ರಾ ಕೆಲಸ ಅಂತ ಹೇಳ್ಬೋದು, ಅದರಿಂದಾಗಿ ಒಂದಷ್ಟು ಖರ್ಚುಗಳು ಮುಂದೆ ಹೋಗಿದ್ದೇವೆ. ತಮ್ಮೆಲ್ಲ ಸಹಕಾರದಿಂದ ಆದಂಥ ಈ ಕೆಲಸಕ್ಕೆ ನಮ್ಮೊಂದು ಹೆಚ್ಚು ಕಮ್ಮಿ ಒಂದು 4 ಲಕ್ಷದವರೆಗೆ ಒಂದು ಮೈನಸ್ ಅಥವಾ ಕೊರತೆ ಉಂಟು. ಶ್ರೀದೇವರ ಹೆಸರಿನಲ್ಲಿ ನಮಗೆ ಯಾವುದೇ ಕೊರತೆ ಉಂಟಾಗಬಾರದು ಅನ್ನುವಂಥ ಒಂದೇ ಭಾವದಿಂದ ತಮ್ಮಲ್ಲಿ ವಿನಂತಿಸಿದ್ದೇನೆಂದರೆ, ಯಾರಾದರೂ ಇನ್ನೂ ಕೂಡ ಈ ಮೇಲ್ಛಾವಣಿ ಕೆಲಸಕ್ಕೆ ದೇಣಿಗೆ ಕೊಡಲಿಕ್ಕೆ ಬಾಕಿ ತೋರಿದರೆ ದಯವಿಟ್ಟು ಈ ಸಂದರ್ಭದಲ್ಲಿ ನಮ್ಮನ್ನೆಲ್ಲ ವಿನಂತಿಸಿದ್ದೇನೆಂದರೆ ಆದಷ್ಟು ಶೀಘ್ರವಾಗಿ ಈ ಋಣಮುಕ್ತರಾಗಿ ಕ್ಷೇತ್ರದ ಒಂದು ಹೆಸರನ್ನು ಉಚ್ಚಾರಿಸಲಿಕ್ಕೆ ನಾವು ತಲುಪಿಸಬೇಕು ಅಂತ. ಭಕ್ತಜನರ ಸಹಕಾರ ಹೇಗೆ ಕೇಳಿದರೆ, ದೇವಸ್ಥಾನದ ಲಕ್ಷ್ಮೀ ದೀಪೋತ್ಸವ ಕೂಡ ನಮಗೆ ಒಂದು ದೀಪ ವ್ಯವಸ್ಥೆಯಾಗಿತ್ತು. ಒಂದು ನಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಹಾಕಿದ ತಕ್ಷಣ ಸಾಧಾರಣ ಒಂದು 129 ತೂಗು ದೀಪಗಳ ವ್ಯವಸ್ಥೆ ಕೂಡ ನಾವೆಲ್ಲ ಈ ಭಕ್ತಜನರ ಸಹಕಾರದಿಂದ ನಡೆಸಬೇಕಾಯಿತು. ಅದೇ ರೀತಿ ಮುಂದೆ ಕೂಡ ನೀವು ನಮ್ಮ ಎಲ್ಲ ಯೋಜನೆಗಳೊಂದಿಗೆ ಜೊತೆಗಿದ್ದು ಮುಂದಿನ ಏನು ಅಭಿವೃದ್ಧಿ ಕಾರ್ಯಗಳುಂಟು ಅದರೆಲ್ಲ ನಮ್ಮೊಂದಿಗೆ ಕೈ ಜೋಡಿಸಿ ಶ್ರೀ ಕ್ಷೇತ್ರಕ್ಕೆ ಬರ್ತಾ ಇರಬೇಕು. ತಾವು ಈ ದೇವರ ಸೇವೆಯನ್ನು ಮಾಡಿ ಪುನೀತರಾಗಬೇಕು ಅಂತ ಹೇಳಿಕೊಂಡು ಮತ್ತೊಮ್ಮೆ ಇವತ್ತು ಈ ಸಭೆಗೆ ಆಗಮಿಸಿರುವಂಥ ಎಲ್ಲ ಕ್ಷೇತ್ರದ ಅಭಿಮಾನಿಗಳಿಗೆ ವಂದಿಸುತ್ತಾ ನನ್ನ ನಮಸ್ಕಾರ. ಕ್ಷೇತ್ರದ ಅಭಿವೃದ್ಧಿ ಕಾರ್ಯಗಳು ನಡೆದು ಬಂದಿನ ಸಾಧನೆಯ ಬಗ್ಗೆ ಮತ್ತು ತಿರುಪೈನ ಅಭಿವೃದ್ಧಿ ಸಂಘದ ಕಾರ್ಯಾಚರಣೆ ಡಾಕ್ಟರ್ ಶಂಕರ್ ಮೇರೆಗೆ ಸೇರಿ ಮಾತನಾಡುವ ಸಂದರ್ಭ ಮತ್ತೊಂದು ತುಂಬು ಶ್ರೀ ಚಾರುಕೀರ್ತಿ ಭಟ್ಟಾಚಾರ್ಯ ಭಟ್ಟಾರಕ ಸ್ವಾಮೀಜಿ ಜೈನ ಮಠ ಕುಟುಂಬದ ಮೇಲೆ ಸೇರಿದ ಮಾತೆರೆಗಳ ಆಶೀರ್ವಚನ ಕೊಡುವಂತ ಭಕ್ತಿಪೂರ್ವಕ ವಿನಂತಿ ಲೇಸದ ಮಾಮಲ್ಲ ಶ್ರೀ ದೇವೇಶ್ವರ ರಾಯರ ಕುಟುಂಬದ ಮೇಲೆ ನಮ್ಮ ಉದ್ದೇಶ ಸ್ವಾಮಿಗಳ ಆಧಾರವನ್ನು ನಿರ್ಮಿಸುತ್ತಾ ಹಾಗೂ ವೇದಿಕೆ ಮುಂಭಾಗದಲ್ಲಿರುವ ಲೋಕರಿಗೆ ವಂದಿಸುತ್ತಾ ನಮಗೆ ಮಕ್ಕಳಿಗೆ ಗೊತ್ತಿಲ್ಲ. ಹಾಗೆ ಇಲ್ಲಿ ನಮಗೆ ಸರ್ಕಾರಿ ಒಂದು ನಮ್ಮ ಸರಳಾಗಿ ಮುಂದಿನ ಅವಿಭಾಜ್ಯ ಸಂಬಂಧ ಇದೆ. 40 ವರ್ಷದ ಮುಂಚೆಯಲ್ಲಿ ನಾವು ಬಂದಿದ್ದೇವೆ ಇಲ್ಲಿಯ ರೀತಿಯಲ್ಲಿ ನಮ್ಮ ಸರಳಾಯ ವಿಕಾಸನ ಮೊದಲಿಗೆ ಹೋಗಿದ್ದೇವೆ. ಹಾಗೆ ಮುಂಚೆಯಲ್ಲಿ ಆಗದ ಪರವಾಗಿ ದೇವಸ್ಥಾನವನ್ನು ಮುಂದೆಯಲ್ಲಿ ಕಾಣ್ತಲೇ ಇರಲಿಲ್ಲ. ಹಾಗೆ ಈಗ ಕನ್ನಡ ನಮಗೆ ಸಸಿಗೆ ಉಡುಪಿಗೆಲ್ಲ ಹೋಗಿ ಆಗಲಿಲ್ಲ, ನನಗೆ ಭಾರಿ ಇಷ್ಟ ಆಗ್ತದೆ. ಹಾಗೆ ಕನ್ನಡದಲ್ಲಿ ಇಲ್ಲಿಗೆ ನಾನು ಸಸಿಗೆ ಬಂದಿದ್ದೆ. ಇಲ್ಲಿಯ ವ್ಯವಸ್ಥೆ, ಇಲ್ಲಿಯ ದರ್ಶನ ಎಲ್ಲ ನೋಡಿ ನನಗೆ ಬಹಳ ಖುಷಿಯಾಯಿತು. ಹಾಗೆ ಇಲ್ಲಿ ಸರಿ ಬರುವಾಗ ನಮ್ಮ ಆತ್ಮೀಯರು ನಮ್ಮ ಪ್ರಭಾಕರ್ ಸಿಕ್ಕಿದ್ರು. ಪ್ರಭಾಕರ್ ನಾವು ಒಂದು ಕಾಲದಲ್ಲಿ
ಆರಾಧನೆ, ಹಾಗೆಯೇ ದೇವರ ಮನೆಯಲ್ಲಿ ಸುತ್ತ ಕಾರ್ಯಕ್ರಮದಲ್ಲಿ ಒಟ್ಟಿಗೆ ಹೋಗಿ ಕನ್ನಡದಲ್ಲಿ ನಮಗೆ ಬಹಳ ಮನಸ್ಸಿಗೆ ಭಾರಿ ಖುಷಿಯಾಯಿತು. ಇಲ್ಲಿಯ ವ್ಯವಸ್ಥೆಗಳು ಕಾರ್ಯಗಳಿಗೆ ಖುಷಿ ಉಂಟು. ಇಲ್ಲಿಯ ಸರೋವರ ಇದೆಲ್ಲ ಬಹಳ ಇದರ ಒಳ್ಳೆಯ ಕ್ಷೇತ್ರವಾಗಿದೆ. ಹಾಗೆ ಸ್ವಾಮಿಗಳು ಇಲ್ಲಿಯ ವಿಷಯ ಧರ್ಮದ ಬಗ್ಗೆ, ಇಲ್ಲಿಯ ಇತಿಹಾಸದ ಬಗ್ಗೆ ಎಲ್ಲ ಹೇಳಿದ್ದಾರೆ. ನಮಗೆಲ್ಲ ಅದೆಲ್ಲ ಹೇಳಲಿಕ್ಕೆ ಬರೋದಿಲ್ಲ. ಒಳ್ಳೆಯ ವಿಷಯಗಳ ಬಗ್ಗೆ ಇಲ್ಲಿ ಗೊತ್ತಾಯಿತು. ಹಾಗೆ ವರ್ಷ ಬಂದು ಇಲ್ಲಿಯ ದರ್ಶನ ಮಾಡಿ ನಮ್ಮ ಕೃತಾರ್ಥರಾಗ್ತದೆ. ಇವತ್ತು ಇಲ್ಲಿಗೆ ಈ ಸಸ್ಯ ಸಮಯದಲ್ಲಿ ಇಲ್ಲಿ ಬಂದು ಇಲ್ಲಿಯ ಪೂಜೆಗಳೆಲ್ಲ ನೋಡಿ ಇಲ್ಲಿ ಕನ್ನಡಕ್ಕೆ ಇಲ್ಲಿಯ ಕಮಿಟಿಯವರಿಗೂ ಎಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇವೆ. ಸ್ವಾಮಿಗಳು ದೇವೇಶ್ವರ ನಮಗೂ ಇವತ್ತು ನಮ್ಮೊಂದಿಗೆ ಕರ್ನಾಟಕ ಸರ್ಕಾರ ಸಾರಿಗೆ ನಿಗಮದ ಆಯುಕ್ತರಾದ ರಾಜೇಶ್ ಶೆಟ್ಟಿ ಇದ್ದಾರೆ. ಅವರು ದಯವಿಟ್ಟು ವೇದಿಕೆಗೆ ಬಂದು ನಮ್ಮ ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ನಮಗೂ ಉತ್ಸವ ಸಮಿತಿಯ ವಿರುದ್ಧವೇ ಸುರೇಂದ್ರ ಸೃಷ್ಟಿ ಮಹೋತ್ಸವದ ಈ ವೇದಿಕೆ ಮೇಲೆ ಆಶೀರ್ವಾದಗಳನ್ನು ಪಡೆದು ಇಂಥದ ಎಲ್ಲ ಗಣ್ಯರಿಗೆ ನಮಸ್ಕರಿಸುತ್ತಾ ಇವತ್ತಿನ ಇದೊಂದು ಸುಯೋಗ. ನಾನು ದೇವರು ಬರಬೇಕು ಅಂತ ಹೇಳಿ ಆಲೋಚನೆ ಮಾಡಿಕೊಂಡು ಆದಷ್ಟು ಕಡತಗಳನ್ನು ನಿರ್ವಹಿಸಿ ಬೇಗ ಹೊರಡಬೇಕು ಅಂತ ಮಾಡಿದ್ರು ಕೂಡ ಆ ಟೈಮ್ ಬರಬೇಕು. ಅದಕ್ಕೆ ನಾವು ರೀಚ್ ಆಗಬೇಕಾದ್ರೆ ಭಗವಂತ ನಿರ್ಧಾರ ಮಾಡಿರ್ತಾನೆ ಯಾವ ಟೈಮಿಗೆ ನಾವು ಬರಬೇಕು ಮತ್ತು ಯಾವ ದಾರಿಯಲ್ಲಿ ಬರಬೇಕು ಅಂತ ಕೂಡ ನಿರ್ಧಾರ ಆಗಿರ್ತದೆ. ಸ್ವಲ್ಪ ಮೇಲೆ ಹೋದಾಗ ದಾರಿಯನ್ನು ಮಿಸ್ ಆಗಿದೆ. ನಾವು ಊಟದಲ್ಲಿ ಆಗಿಲ್ಲ ನಮಗೆ ಆಮೇಲೆ ಗೊತ್ತಾಯಿತು ಹೊರಗಡೆ ನಾಳೆ ಅಮ್ಮನವರ ಭೇಟಿ ಇದೆ ಅಂತೇಳಿ. ಅಲ್ಲಿಂದ ಆ ದಾರಿಯಿಂದ ನೇರವಾಗಿ ನೀರಿಗೆ ಬರಬೇಕು ಅಂತೇಳಿ ದೇವರ ತೀರ್ಮಾನ ಅಂತೇಳಿ ಅನಿಸಿದೆ. ಇದೆಲ್ಲವೂ ಸುಯೋಗ ಅಂತ ಹೇಳಿ ನನ್ನ ಭಾವನೆ. ಸುಬ್ರಹ್ಮಣ್ಯ ದೇವರದ್ದು ಅಪಾರವಾದ ಆ ಶಕ್ತಿ ಏನಿದೆ ದಕ್ಷಿಣ ಕನ್ನಡದಲ್ಲಿ ಅವರು ನೆಲೆ ನಿಂತ ರೀತಿ ಈಗಾಗಲೇ ಅದರ ಬಗ್ಗೆ ಸದ್ಗುರುಗಳ ಒಂದು ಸಣ್ಣ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಮೈ ರೋಮಾಂಚನಗೊಳ್ಳುವಂಥ ಒಂದು ವಿಷಯ ಕುಕ್ಕೆ ಸುಬ್ರಹ್ಮಣ್ಯದ ಬಗ್ಗೆ ಮಾತಾಡಬೇಕಾದ್ರೆ ಸುಬ್ರಹ್ಮಣ್ಯನ ವಿಷಯಗಳನ್ನು ಹೇಳ್ತಾ ಅವರು ಗುಣಗಾನ ಮಾಡ್ತಾ ಹೇಳ್ತಾರೆ. ದೇವರ ಸೇನಾಧಿಪತಿಯಾದಂಥ ಸುಬ್ರಹ್ಮಣ್ಯ ಕೊನೆಗೆ ಯುದ್ಧವನ್ನು ಮಾಡಿ ಎಲ್ಲ ಕಡೆ ಯುದ್ಧದಲ್ಲಿ ಏನು ಅಂದರೆ ಅವರಿಗೆ ಬೋರ್ ಆಗ್ತದೆ. ಯುದ್ಧ ಮಾಡಿ ಮಾಡಿ ಇಲ್ಲಿ ಯುದ್ಧ ಮಾಡುವಂಥ ಇದು ನನಗೆ ಬೇಡ ಅಂತೇಳಿ ಅವರು ಕುಮಾರಧಾರ ಬರ್ತಾರೆ. ಅಲ್ಲಿ ಅವರು ನೆಲೆಯೂರಿ ಇನ್ನು ಮುಂದಿನ ಅವರ ಅದನ್ನು ಏನು ಮಾಡಬೇಕು ಅಂತೇಳಿ ಧ್ಯಾನಾಸಕ್ತರಾಗಿ ನೋಡ್ತಾ ಇರಬೇಕಾದ್ರೆ ಅಗಸ್ತ್ಯ ಋಷಿಗಳ ಭೇಟಿಯಾಗುತ್ತೆ. ಅಗಸ್ತ್ಯ ಋಷಿಗಳು ಸುಬ್ರಹ್ಮಣ್ಯ ದೇವರಿಗೆ ಅನೇಕ ವಿಚಾರಗಳ ಬಗ್ಗೆ ಅವರ ಬಗ್ಗೆ ಸಂವಾದ ಆಗುತ್ತೆ. ಕೊನೆಗೆ ಕುಮಾರ ಪರ್ವತದಲ್ಲಿ ಅವರು ನಿಂತ ಭಂಗಿಯಲ್ಲೇ ದೇಹತ್ಯಾಗ ಮಾಡ್ತಾರೆ ಅಂತ ಹೇಳಿ ಒಂದು ಮಾತು ಹೇಳ್ತಾರೆ.
ಕೂಡ ಆ ಕುಮಾರ ಪರ್ವತದಲ್ಲಿ ಸುಬ್ರಹ್ಮಣ್ಯ ದೇವರ ವೈರಾಗ್ಯಪೂರಿತವಾದಂತಹ ಫ್ರೀಕ್ವೆನ್ಸಿ ಏನಿದೆ, ಆ ಶಕ್ತಿ ಏನಿದೆ, ಇವತ್ತು ಅಲ್ಲಿ ಪ್ರವಾಹಗಳಿಗೆ ಹರಿತಾ ಇರ್ತದೆ. ಯಾರು ಆ ಜಾಗಕ್ಕೆ ಹೋಗಿ ಕೂಡ ಆ ಶಕ್ತಿಯ ಅರಿವು ಅವರಿಗೆ ಬರ್ತದೆ ಅಂತ ಹೇಳಿ. ಅಂದರೆ ಅಂಥ ಅಪಾರವಾದ ಶಕ್ತಿಯುತ ಆದಂತಹ ದೇವಸೇನಾಧಿಪತಿಯು ನಮ್ಮ ಈ ಭಾಗಕ್ಕೆ ಬಂದು ಇಲ್ಲಿ ಅವರು ದೇಹತ್ಯಾಗವನ್ನು ಮಾಡ್ತಾರೆ. ಆ ಜಾಗದಲ್ಲಿ ವೈರಾಗ್ಯ ಭಾವವನ್ನು ಹೊಂದ್ತಾರೆ ಅಂತ ಹೇಳಿದರೆ ಮೋಸ್ಟ್ ನನ್ನ ಒಂದು ಅನಿಸಿಕೆಯಲ್ಲಿ ಇಲ್ಲಿನ ಏನು ಕಾವ್ಯ ಸುಬ್ರಹ್ಮಣ್ಯ ಮತ್ತು ಅಲ್ಲಿ ವೈರಾಗ್ಯಪೂರಿತವಾದಂತಹ ಆ ಪರಮ ಮಹಿಮನಿಗೂ ಒಂದು ಲಿಂಕ್ ಇದೆ ಅಂತ. ಯಾಕೆಂದರೆ ಇಲ್ಲಿ ಕಾವ್ಯ ಸುಬ್ರಹ್ಮಣ್ಯ ಇದೆ, ಕಾವ್ಯವನ್ನು ಧರಿಸಿದವ. ಸೊ ವೈರಾಗ್ಯ ಭಾವನೆ ಯುದ್ಧ ಎಲ್ಲ ಮಾಡಿದ ನಂತರ ಅವರಿಗೆ ಮೋಸ್ಟ್ಲಿ ಇದರಿಂದ ಶುರುವಾಗಿರಬೇಕು. ಈ ನಂತರ ಮುಂದೆ ಅವರು ಅಲ್ಲಿ ಹೋಗಿ ಆ ವೈರಾಗ್ಯ ಇದರಿಂದ ದೇಹತ್ಯಾಗ ಮಾಡಿರಬಹುದು. ಈ ಪುರಾಣಗಳನ್ನು ಓದಿದರೆ ಅನೇಕ ಇದರಲ್ಲಿ ಕೂಡ ನಾವು ಸುಬ್ರಹ್ಮಣ್ಯನ ಈ ಮಹಿಮೆಯನ್ನು ಕೊಂಡಾಡಿಕೊಂಡು ನಾವು ಹೇಳ್ಬೋದು. ಗಂಟೆಗಟ್ಟಲೆ ನಿಮಗೆ ಪ್ರವಚನ ನೀಡುವಂತಹ ಒಂದು ಅವಕಾಶ ಬೇಕಾಗ್ತದೆ. ಈ ಸಂಖ್ಯಾಶಾಸ್ತ್ರದಲ್ಲೂ ಕೂಡ ನಮ್ಮ 6 ಇದಕ್ಕೆ ಅತ್ಯಂತ ದೊಡ್ಡ ಸ್ಥಾನ ಇದೆ. ಯಾರು 6, 15, 24, 33 ಈ ಸಂಖ್ಯೆಗಳನ್ನು ಹೊಂದಿರ್ತಾರೋ ಜನ್ಮ ಸಂಖ್ಯೆಯಲ್ಲಿ ಅವರಿಗೆ ಒಂದರ ಒಂದು ರೀತಿಯ ಸುಬ್ರಹ್ಮಣ್ಯನ ಅನುಗ್ರಹ ಇರ್ತದೆ ಅಂತೇಳಿ. ಅದರಲ್ಲಿ ಒಬ್ಬ ನಾನು. ಯಾಕೆಂತೇಳಿದರೆ ನನ್ನ ಜನ್ಮ ತಾರೀಕು 15 ಜೂನ್ 1974, 15 6 ತಿಂಗಳು 6, ಟೋಟಲ್ ಸೇರಿಸಿದ್ರು 6. ಅದರಿಂದ ಯಾವುದೋ ಒಂದು ಆ ದೇವರ ಜೊತೆಗಿನ ಒಂದು ಒಡನಾಟ ಏನಿದೆ, ಭಾವನಾತ್ಮಕ ರೂಪದಲ್ಲಿ ಮನಸ್ಸಲ್ಲಿ ಸ್ಮರಿಸಿದಾಗ ಅವರು ಮುಂದೆ ಬಂದಿದ್ದಾರೆ. ಆದ್ದರಿಂದ ಇವತ್ತು ಕೂಡ ಅಷ್ಟೇ ನಾನು ನನ್ನಷ್ಟಕ್ಕೆ ದೇವರಿಗೆ ನಮಸ್ಕಾರ ಮಾಡಿ ನಾವು ಇಲ್ಲಿಂದ ಹೋಗೋಣ ಅಂತೇಳಿ ಒಂದು ಇದು ಮಾಡ್ಕೊಂಡು ಬಂದಿದ್ದೆ. ಬಟ್ ಕಮಿಟಿ ಅವರು ನೋಡಿದ್ರು ನೀವು ಹೇಗೆ ಬರಬೇಕು ಅಂತಂದ್ರೆ ಅದು ಕೂಡ ನನ್ನ ಇಚ್ಛೆ ಅಂತೇಳಿ ನಾನು ಬಂದು ಹೆಚ್ಚಿಗೆ ಮಾತಾಡಿದ್ದು. ಆ ದೇವರ ಆಶೀರ್ವಾದ ಎಲ್ಲರ ಮೇಲೆ ಇರಲಿ. ಇವತ್ತೇನಿದೆ ಷಷ್ಠಿ ಸಮಾರಂಭ ನಾವೇನು ಮಾಡ್ತಾ ಇದ್ದೀವಿ, ಈ ಸಮಾರಂಭದ ಶಕ್ತಿ ಏನಿದೆ ಅಥವಾ ಇಷ್ಟು ಜನ ಸೇರಿಕೊಂಡು ದೇವರಿಗೆ ನಾವು ಏಕಕಾಲದಲ್ಲಿ ಅವರನ್ನು ಸ್ಮರಣೆ ಮಾಡಿದಾಗ ಅಥವಾ ಅವರ ಬಗ್ಗೆ ಭಜನೆ ಮಾಡಿದಾಗ ಅಥವಾ ಆಲೋಚನೆ ಮಾಡಿದಾಗ ಕೂಡ ಬರುವಂಥ ಉಂಟಾಗುವಂತಹ ಶಕ್ತಿ ಏನಿದೆ ಎಲ್ಲರಲ್ಲೂ ಕೂಡ ಅದು ಈಕ್ವಲ್ ಆಗಿ ಡಿವೈಡ್ ಆಗಿ ಎಲ್ಲರಿಗೂ ಅದನ್ನು ಪಾಲಿಸಲಿ, ಎಲ್ಲರಿಗೂ ಮುಂದಿನ ದಿನಗಳು ತುಂಬ ಒಳ್ಳೆಯದಾಗಿದೆ ಅಂತ ದುರ್ಗು ಕಾರ್ಯಕ್ರಮದ ಕಡೆಯ ಮಾತ್ರ ಶ್ರೀ ಕಾವ್ಯ ಸುಬ್ರಹ್ಮಣ್ಯ ದೇವರ ಷಷ್ಠಿ ಮಹೋತ್ಸವದ ಸಂದರ್ಭದಲ್ಲಿ ಸೇರಿರುವಂತಹ ಎಲ್ಲರನ್ನು ಗೌರವಿಸುತ್ತಾ ಈ ಸ್ಕಂದ ಪ್ರಸಾದ ವೇದಿಕೆಯ ಜೊತೆಗೆ ಧಾರ್ಮಿಕ ಸಭಾ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನೆರವೇರಿದೆ. ಈ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರಿಗೂ ಆಶೀರ್ವಾದ ನೀಡಿದಂತಹ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಸ್ವಾಮಿ ಜಯಂತಿ ಸಾದರ ಪ್ರಣಾಮಗಳೊಂದಿಗೆ ಆತ್ಮೀಯವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇವತ್ತಿನ ಈ ಸಮಾರಂಭದ ಅಧ್ಯಕ್ಷತೆಯನ್ನು ನಮ್ಮ ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾದ ಶ್ರೀಯುತ ಸುಭಾಷ್ ಚಂದ್ರ ರಂಗಪ್ಪ ಕಲ್ಲೂರು ವಹಿಸಿದ್ದಾರೆ. ಅವರಿಗೂ ದೇವಸ್ಥಾನದ ವತಿಯಿಂದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಮುಖ್ಯ ಅತಿಥಿಗಳಾಗಿ ಬರಲು ನಮ್ಮನ್ನು ಉದ್ದೇಶಿಸಿ ಮಾತನಾಡಿದಂತಹ ಖ್ಯಾತ ಉದ್ಯಮಿಯಾಗಿರುವಂತಹ ಶ್ರೀಯುತ ಶ್ರೀ ದೇವೇಶ್ ಸರ್ವಾಯ ಗೋಪಾಲ್ ಇವರಿಗೂ ಕೂಡ ದೇವಸ್ಥಾನದ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇವರಿಗೆ ನಮ್ಮ ಆಡಳಿತ ಮುಖ್ಯಸ್ಥರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಂತ ಕೇಳಿಕೊಳ್ಳುತ್ತೇವೆ. ಹಾಗೆ ಈ ಸಂದರ್ಭದಲ್ಲಿ ಈ ಧಾರ್ಮಿಕ ಸಭೆಯಲ್ಲಿ ನಮ್ಮಲ್ಲಿ ಉಪಸ್ಥಿತರಂತಹ ಶ್ರೀ ರಾಮದಾಸ ಭಂಡಾರಿ ತಿಮ್ಮಂಗೂರು ಇವರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇವರಿಗೆ ನಮ್ಮ ಆಡಳಿತ ಮುಖ್ಯಸ್ಥರು ಸ್ಮರಣಿಕೆ ನೀಡಿ ಗೌರವಿಸಬೇಕಂತ ಕೇಳಿಕೊಳ್ತಾ ಇದ್ದೇವೆ. ಈ ಧಾರ್ಮಿಕ ಸಭೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಬಂದು ನಮ್ಮನ್ನು ಉದ್ದೇಶಿಸಿ ಒಳಗೆ ಎತ್ತಿನೊಳಗೆ ಮಾಡಿದಂತಹ ಶ್ರೀಯುತ ರಾಜೇಶ್ ಶೆಟ್ಟಿ, KSRTC ಜಿಲ್ಲಾ DC ಅವರು,
ಇವರು ಕಳೆದ ಬ್ರಹ್ಮಕಲ ಸಂದರ್ಭದಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಆರ್ಥಿಕ ಸಹಾಯವನ್ನು ಲಕ್ಷ ಸೇವೆ ಮಾಡಲು ಸುಮಾರು 4 ಲಕ್ಷದವರೆಗೆ ಆರ್ಥಿಕ ಸಹಾಯ ನೀಡುತ್ತಾರೆ. ಅವರಿಗೆ ಒಂದು ಸಂದರ್ಭದಲ್ಲಿ ಉದ್ದೇಶ ಮಾತನಾಡಿದ ಅವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಹಾಗೂ ಈ ಸಂದರ್ಭದಲ್ಲಿ ಧಾರ್ಮಿಕ ಸಭೆಯಲ್ಲಿ ದೇವಸ್ಥಾನದ ಗೌರವಾಧ್ಯಕ್ಷರಾಗಿರುವಂತಹ ಶ್ರೀ ದುರ್ಗಾದಾಸ ಬಳ್ಳಾರಿ ತಿಮ್ಮಂಗೂರು ನಮ್ಮೊಂದಿಗಿದ್ದಾರೆ. ಅವರಿಗೆ ಕೂಡ ಧನ್ಯವಾದಗಳು ಸಲ್ಲಿಸ್ತಾ ಇದ್ದೇವೆ. ದೇವಸ್ಥಾನದ ಮುಖ್ಯಸ್ಥರಾಗಿರುವಂತಹ ಸನ್ಮಾನ್ಯ ಶ್ರೀಗಳಾಗಿರುವಂತಹ ಶ್ರೀ ಶ್ಯಾಮ್ ವಿಠಲ್ ಹೊಲಕೋಡಿ, ಶ್ರೀ ವಿಕ್ರಮದತ್ತ ಸುಂದರಕಟ್ಟೆ, ಸದಾಶಿವ ನಾಯಕ ಮಂಟನೆ, ಕಿಶೋರ್ ಕುಮಾರ್ ಶೆಟ್ಟಿಕಟ್ಟೆ ಹಾಗೂ ಉತ್ಸವ ಸಮಿತಿಯ ಅಧ್ಯಕ್ಷರಾಗಿರುವ ಶ್ರೀ ಸುರೇಂದ್ರ ನಗರಿ ಪದವಿ, ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಶ್ರೀ ಪ್ರಭಾಕರ್ ರೈತಮನೆ, ಅಭಿವೃದ್ಧಿ ಸಮಿತಿಯ ಕಾರ್ಯದರ್ಶಿಯಾಗಿರುವಂತಹ ಶಂಕರ ಕೆ.ಎಸ್. ಇವರೆಲ್ಲರಿಗೂ ದೇವಸ್ಥಾನದ ವತಿಯಿಂದ ಧನ್ಯವಾದಗಳು ಸಲ್ಲಿಸ್ತಾ ಇದ್ದೇವೆ. ಇವತ್ತು ಸುಂದರ ಸಮಾರಂಭವನ್ನು ನಿರೂಪಿಸಿದಂತಹ ಶ್ರೀಯುತ ರವೀಂದ್ರ ಕುಲವಾರ ಇವರಿಗೂ ಕೂಡ ಧನ್ಯವಾದಗಳು ಸಲ್ಲಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಧಾರ್ಮಿಕ ಸಭೆಯಲ್ಲಿ ನಮ್ಮೆಲ್ಲರೂ ಈ ಸಭೆ ಯಶಸ್ವಿ ಕಾರ್ಯಕರ್ತರಾಗಿರುವಂತಹ ಇವತ್ತು ನೆರೆದಿರುವ ದೇವಸ್ಥಾನದ ಎಲ್ಲ ಭಕ್ತಾದಿಗಳನ್ನು ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಮಗುದೊಮ್ಮೆ ದೇವಸ್ಥಾನದ ಪರವಾಗಿ ಧನ್ಯವಾದ ಸಲ್ಲಿಸುತ್ತಾ ಈ ಧಾರ್ಮಿಕ ಕಾರ್ಯಕ್ರಮಕ್ಕೆ ಮುಕ್ತಾಯವಾಗುತ್ತದೆ. ಎಲ್ಲರಿಗೂ ನಮಸ್ಕಾರ.